ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೈವರಾಗಿರೋದು ಮಲೆ ಮಹದೇಶ್ವರನ ಬಸವಾದಿಶರಣ ನೆನೆಯುತ್ತಾ ವಿಶೇಷವಾದಂಥ ಗ್ರಹಣದ ಒಂದು ವಿಚಾರವಾಗಿ ನನಗೆಲ್ಲರಿಗೂ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ವಿವಿಧ ವಿಷನ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಮಾರ್ಚ್ 3ರಂದು ನಡೆಯುವಂತಹ ಪಾರ್ಶ್ವ ಜಯಂತ್ರ ಗ್ರಹಣದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋದು ಬಂದಿದ್ದೀನಿ. ನಾನು ನಿಮ್ಮ ಜ್ಯೋತಿಷ ವಿದ್ವಾನ್ ಪುನೀತ್ ಕುಮಾರ್. ಪಾಲ್ಗುಣ ಮಾಸದಲ್ಲಿ ಅಂದರೆ ಮಾರ್ಚ್ 3ರಂದು ನಡೆಯುವಂತಹ ಕೇತುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣ ವಿಶೇಷವಾಗಿ ಆಸ್ಟ್ರೇಲಿಯಾ ಭಾಗ ಮತ್ತು ಭಾರತ ದೇಶದಲ್ಲಿ ಗೋಚರ ಆಗೋದ್ರಿಂದ ಈ ಒಂದು ಚಂದ್ರಗ್ರಹಣದ ಆಚರಣೆ ನಡೀತಾ ಇದೆ. ಈ ಒಂದು ಚಂದ್ರಗ್ರಹಣ ಸ್ಪರ್ಶಕಾಲ 3 ಗಂಟೆ 13 ನಿಮಿಷಕ್ಕೆ ಶುರುವಾಗುತ್ತೆ. ಹಾಗೆ ಮಧ್ಯಕಾಲ 5 ಗಂಟೆ ಸುಮಾರಿಗೆ ಇರುತ್ತದೆ. ಮೋಕ್ಷಕಾಲ 6 ಗಂಟೆ 47 ನಿಮಿಷ ಸುಮಾರಿಗೆ ಅಂತ್ಯಭಾಗ ನಡೆಯುತ್ತೆ. ಈ ಗ್ರಹಣದ ಸಂದರ್ಭಗಳಲ್ಲಿ ನಡೆಯುವಂಥ ವಿಶೇಷ ವಿಚಾರಗಳು ಮತ್ತು ಆಚರಣೆಗಳು ನಮ್ಮ ಭಾರತ ದೇಶಕ್ಕೆ ಇರ್ತದೆ. ಎಲ್ಲ ಜನಸಾಮಾನ್ಯರು ಈ ಒಂದು ಗ್ರಹಣಾಚರಣೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಕುಬ್ಬ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಗ್ರಹಣ ಆಚರಣೆ ಸಿಂಹರಾಶಿಯವರು ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಶುಭ ಫಲ ಮೇಷ, ಧನಸ್ಸು ಮತ್ತು ವೃಶ್ಚಿಕ ರಾಶಿ ಶುಭ ಫಲ ಇರ್ತದೆ. ಹಾಗೆ ಅಶುಭ ಫಲ ಅಂತ ಬಂದಾಗ ಸಿಂಹರಾಶಿ, ಮೀನರಾಶಿ, ಮಕರ ರಾಶಿಯವರಿಗೆ ಅಶುಭ ಫಲವನ್ನು ಕೊಡ್ತದೆ. ಮಿಶ್ರ ಫಲ ಅಂತ ಬಂದಾಗ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿಗೆ ಮಿಶ್ರ ಫಲವನ್ನು ಕೊಡ್ತದೆ. ಈ ಒಂದು ವಿಚಾರವಾಗಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರದೆ ಮನೆಯಲ್ಲೇ ಇರುವುದು ಅತಿ ಶುಭ. ಹಾಗೆ ಗ್ರಹಣದ ಸಂದರ್ಭಗಳಲ್ಲಿ ಆಹಾರ ಸೇವಿಸದೆ ನೀರನ್ನು ಮತ್ತೆ ಹಣ್ಣನ್ನು ಅವಶ್ಯಕತೆ ಇದ್ದರೆ ಮಾತ್ರ ಸೇವಿಸೋದು ಅತಿ ಅವಶ್ಯಕ. ಗ್ರಹಣದ ಸಂದರ್ಭಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಎಚ್ಚರವನ್ನು ವಹಿಸೋದು ಅತ್ಯಂತ ವಿಶೇಷವಾದ ವಿಚಾರ ಇರ್ತದೆ. ಭೋಜನದ ವಿಚಾರ ಅಂತ ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಮಧ್ಯಾಹ್ನ 12 ಗಂಟೆಯ ನಂತರ ಯಾವುದೇ ಆಹಾರ ಸೇವಿಸದೆ ಸಂಜೆ ಮೋಕ್ಷ ನಂತರ ಮನೆಯನ್ನು ಶುದ್ಧೀಕರಿಸಿ ಸ್ನಾನಾದಿಗಳನ್ನು ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ಆಹಾರ ಸೇವಿಸೋದು ತುಂಬ ಒಳ್ಳೆಯದು. ವಯೋವೃದ್ಧರು, ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ 2 ಗಂಟೆವರೆಗೂ ನೀವು ಆಹಾರ ಸೇವಿಸಬಹುದು. ಹಾಗೆ ಗರ್ಭಿಣಿ ಸ್ತ್ರೀಯರು ಆಹಾರನ ಸೇವಿಸದೆ ಗ್ರಹಣದ ಸಂದರ್ಭಗಳಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡೋದು ಅತಿ ಶುಭವನ್ನು ಕೊಡುತ್ತದೆ. ವಿಶೇಷವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತದೆ, ಗ್ರಹಣ ಸಂದರ್ಭಗಳಲ್ಲಿ ಏನನ್ನ ಮಾಡಬಾರದು ಹಾಗೆ ಏನನ್ನ ಮಾಡಬೇಕು ಅನ್ನೋ ವಿಚಾರ ಇರ್ತದೆ. ಏನನ್ನ ಮಾಡಬೇಕು ಅಂತ ತಗೊಂಡಾಗ ಗ್ರಹಣದ ಸಂದರ್ಭಗಳಲ್ಲಿ ಯಾವುದೇ ದೇವರ ನಾಮಸ್ಮರಣೆ ಮಾಡೋದು ಅತ್ಯಂತ ಶುಭ ಮತ್ತು ಅತ್ಯಂತ ಯೋಗವನ್ನು ಕೊಡುತ್ತದೆ. ಹಾಗೆ ಗ್ರಹಣದ ಸಂದರ್ಭಗಳಲ್ಲಿ ಸ್ಪರ್ಶಕಾಲದ ಮುಂಚೆ ಸ್ನಾನದಿಗಳನ್ನು ಮುಗಿಸಿ ಪೀಠವನ್ನು ಅಲಂಕರಿಸಿ ತಾವೆಲ್ಲರೂ ನವಗ್ರಹ ಮಂತ್ರ ಜಪ ಮಾಡೋದ್ರಿಂದ ಅಥವಾ ಯಾವುದೇ ದೇವರ ನಾಮಸ್ಮರಣೆ ಮಾಡೋದ್ರಿಂದ ಅತಿ ಹೆಚ್ಚಿನ ಫಲವನ್ನು ನೀವು ಸ್ವೀಕಾರ ಮಾಡಬಹುದು. ಈ ಒಂದು ಗ್ರಹಣ ಸಂದರ್ಭವನ್ನು ನೀವೆಲ್ಲರೂ ವಿಶೇಷವಾಗಿ ಮಂತ್ರ ಜಪ ಮಾಡೋದ್ರಿಂದ ಫಲವನ್ನು ಸಂಪೂರ್ಣವಾಗಿ ಅನುಗ್ರಹ ತಗೋಬಹುದು. ಹಾಗೆ ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಗೃಹಸ್ಥರಾಗಿರ್ಬೋದು ಅಥವಾ ಮನೆಯಲ್ಲಿರುವ ಗೃಹಿಣಿಯರಾಗಿರ್ಬೋದು, ಅವರವರ ಇಚ್ಛಾನುಸಾರ ದೇವರ ನಾಮಸ್ಮರಣೆ ಮಾಡಿ ಅತ್ಯಂತ ಶುಭ ಫಲವನ್ನು ನೀವು ಪಡ್ಕೊಳ್ಳಿ. ಅದರಲ್ಲೂ ನವಗ್ರಹ ಮೂಲ ಮಂತ್ರಗಳನ್ನು ಜಪ ಮಾಡೋದಾಗಿರ್ಬೋದು, ಚಂದ್ರನ ಮಂತ್ರ ಜಪ ಮಾಡೋದಾಗಿರ್ಬೋದು, ಹಾಗೆ ಕೇತುವಿನ ಮಂತ್ರ ಜಪ ಮಾಡೋದಾಗಿರ್ಬೋದು ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ. ವಿಶೇಷವಾಗಿ ಏನನ್ನು ಮಾಡಬಾರದು ಅನ್ನೋ ವಿಚಾರ ಬಂದಾಗ ಆಹಾರ ಸೇವಿಸಬಾರ್ದು, ಹಾಗೆ ವಾದ ವಿವಾದಗಳನ್ನು ಮಾಡಬಾರ್ದು, ಮಾನಸಿಕ ಗೊಂದಲಗಳನ್ನು ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಗ್ರಹಣದ ಸಂದರ್ಭಗಳಲ್ಲಿ ವೈಜ್ಞಾನಿಕ ಹಾಗೂ ಜ್ಯೋತಿಷದ ಪ್ರಕಾರ ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಆಹಾರ ಪದಾರ್ಥಗಳ ಮೇಲೆ ಬೀಳಬಾರ್ದು ಅನ್ನೋ ವಿಚಾರಕ್ಕೆ ನಮ್ಮ ಹಿರಿಯರು ಕೊಟ್ಟಿರುವಂಥ ಒಂದು ವಸ್ತು ದರ್ಬೆಯನ್ನು ಆಹಾರ ಪದಾರ್ಥಗಳ ಮೇಲೆ ಇಡೋದ್ರಿಂದ ಯಾವುದೇ ರೀತಿಯಾದಂಥ ಕೆಟ್ಟ ಪರಿಣಾಮ ಬೀರದೆ ಅದನ್ನು ತಡೆ ಹಾಕಬಹುದು. ಕಾಳಸರ್ಪ ಯೋಗದಲ್ಲಿ ನಡೆಯುವಂಥ ಗ್ರಹಣ ಯಾವ್ಯಾವ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಶುಭ ಫಲ ಅಂತ ಬಂದಾಗ ಮೇಷರಾಶಿ, ಧನಸ್ಸು ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಶುಭ ಫಲವಿರುತ್ತದೆ. ಹಾಗೆ ಅಶುಭ ಅಂತ ಬಂದಾಗ ಕಟಕ, ಸಿಂಹ, ಮೀನ ಮತ್ತು ಮಕರ ರಾಶಿಯವರಿಗೆ ಅಶುಭ ಫಲವನ್ನು ಕೊಡ್ತದೆ. ಮಿಶ್ರ ಫಲ ಅಂತ ಬಂದಾಗ ವೃಷಭ, ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲವನ್ನು ಕೊಡುತ್ತದೆ. ಹಾಗೆ ಈ ಫಲಾಫಲ ಅಂತ ಬಂದಾಗ ಮೇಷರಾಶಿಯವರಿಗೆ ಈ ಒಂದು ಗ್ರಹಣದ ವಿಚಾರ ಶುಭ ಮತ್ತು ಅಶುಭ ಫಲವನ್ನು ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ಧನಲಾಭ, ಕೀರ್ತಿ ವೃದ್ಧಿ, ಹಾಗೆ ಮಾನಸಿಕ ಶಾಂತಿ, ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲತೆಗಳನ್ನು ಕೊಡುತ್ತದೆ. ಹಾಗೆ ಯಾವುದೇ ವ್ಯವಹಾರ ಅಂತ ಬಂದಾಗ ಎಚ್ಚರವನ್ನು ವಹಿಸೋದು ಶುಭ. ಈ ಒಂದು ಪರಿಹಾರ ವಿಚಾರದಿಂದ ಬಂದಾಗ ನಾಗರಿಕರಿಗೆ ಜಲಾಭಿಷೇಕ ಮತ್ತು ಹಾಲನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಡೋದು ಮೇಷರಾಶಿಯವರಿಗೆ ಹೆಚ್ಚಿನ ಅನುಗ್ರಹವನ್ನು ಕೊಡ್ತದೆ. ವೃಷಭ ರಾಶಿ ಅಂತ ಬಂದಾಗ ಕೌಟುಂಬಿಕ ಕಲಹ, ವಾದ ವಿವಾದ ಮಾಡ್ಕೋಬಾರ್ದು,
ಹಾಗೆ ಮಾತೃ ಸೇವೆ, ಶಾಂತಿಯನ್ನ ಕೆಡಿಸಿಕೊಳ್ಳುವಂತ ಯಾವುದೇ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗೆ ದೃಷ್ಟಿದೋಷ ಆಗೋದ್ರಿಂದ ಸ್ವಲ್ಪ ಗುರು ಅನುಗ್ರಹ ಇರ್ತದೆ, ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಲ್ಲ. ಹುತ್ತಕ್ಕೆ ಪೂಜೆ ಸಲ್ಲಿಸೋದು, ನವಗ್ರಹ ಪ್ರದಕ್ಷಿಣೆ ಹಾಕೋದು ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಕೊಡ್ತದೆ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರುವಿನ ಸಂಚಾರ ಇದೆ. ಹಾಗೆ ಒಂದು ಗುರು ಅನುಗ್ರಹ ಇರೋದ್ರಿಂದ ಅಣ್ಣ ತಮ್ಮಂದಿರ ಜೊತೆ ಯಾವುದೇ ಕಲಹ ಬೇಡ. ಪ್ರೀತಿ, ವಿಶ್ವಾಸ, ಬಾಂಧವ್ಯನ ಮೂಡಿಸ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ವಹಿಸೋದು ಅತ್ಯಂತ ಶುಭ. ಅಡೆತಡೆ ಮತ್ತೆ ವಾದ ವಿವಾದ ಇರ್ತದೆ. ಗಣಪತಿ ಆರಾಧನೆ ಮತ್ತು ಎಕ್ಕದ ಹೂವಿನ ಹಾರ ಕೊಡುವಂಥದ್ದು ವಿಶೇಷವಾದಂಥ ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಗ್ರಹಣದ ಅಶುಭ ಫಲವನ್ನು ಕೂಡ ನಿಮ್ಗೆ ಕಡಿಮೆ ಆಗ್ತದೆ. ಕಟಕ ರಾಶಿ ಅಂತ ಬಂದಾಗ ಮಾನಸಿಕ ಗೊಂದಲ, ಧೈರ್ಯ ಮತ್ತು ಆತ್ಮಸ್ಥೈರ್ಯ ಒಂದು ಸ್ವಲ್ಪ ಕೆಡಿಸ್ಕೊಳ್ಳುವಂಥ ಸಂದರ್ಭ ಬರ್ತದೆ. ಹಾಗೆ ನಿದ್ರಾಭಂಗ ಆಗುವಂಥ ಸಾಧ್ಯತೆ ಇರ್ತದೆ. ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ನೀವೆಲ್ಲ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋದು ಶುಭ. ಅಶಾಂತಿಯ ವಾತಾವರಣ ಮಾಡ್ಕೋಬೇಡಿ, ಹಾಗೆ ವಾದ ಮಾಡ್ಕೋಬೇಡಿ. ಪರಿಹಾರ ಅಂತ ಬಂದಾಗ ಅಮ್ಮನವರ ಆಶೀರ್ವಾದ ಆಗಿರ್ಬೋದು, ತಾಯಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಸಹಾಯ ಮಾಡೋದು ಒಳ್ಳೆಯದು. ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಅತ್ಯಂತ ಶುಭ ಫಲವನ್ನು ಕೊಡಬಹುದು. ಸಿಂಹರಾಶಿಯಲ್ಲೇ ಈ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಕೆಟ್ಟ ಫಲವನ್ನ ಕೊಡೋದ್ರಿಂದ ಸಿಂಹರಾಶಿಯವರು ಹೆಚ್ಚಾಗಿ ವಾದ ಮತ್ತು ಕಲಹ ಮತ್ತು ಮಾನಸಿಕ ಗೊಂದಲಗಳನ್ನು ಮಾಡ್ಕೋಬೇಡಿ. ಹಾಗೆ ಒತ್ತಡದ ಒಂದು ವಿಚಾರಗಳು ಏನೇ ಬಂದರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ನೋಡ್ಕೊಳ್ಳಿ. ಸಿಂಹರಾಶಿಯಲ್ಲೇ ಈ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಕೆಟ್ಟ ಫಲವನ್ನ ಕೊಡೋದ್ರಿಂದ ಸಿಂಹರಾಶಿಯವರು ಹೆಚ್ಚಾಗಿ ವಾದ ಮತ್ತು ಕಲಹ ಮತ್ತು ಮಾನಸಿಕ ಗೊಂದಲಗಳನ್ನು ಮಾಡ್ಕೋಬೇಡಿ. ಹಾಗೆ ಒತ್ತಡದ ಒಂದು ವಿಚಾರಗಳು ಏನೇ ಬಂದರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ನೋಡ್ಕೊಳ್ಳಿ. ಈ ಒಂದು ಸಿಂಹರಾಶಿಯಲ್ಲೇ ನಡೆಯೋದ್ರಿಂದ ದಾಂಪತ್ಯದಲ್ಲಿ ವಿರಸ ಆಗಿರ್ಬೋದು, ವಾದ ವಿವಾದ ಆಗಿರ್ಬೋದು, ಅಥವಾ ಮಾನಸಿಕ ಗೊಂದಲಗಳು ಬರುವಂಥ ಸಾಧ್ಯತೆ ಇರ್ತದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಹಾಗೆ ನರಸಿಂಹಸ್ವಾಮಿಯ ಪ್ರಾರ್ಥನೆ, ನವಗ್ರಹ ಪ್ರದಕ್ಷಿಣೆ ಹಾಕೋದು ಅತ್ಯಂತ ಶುಭ. ಹಾಗೆ ಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಮಾಡಿಸೋದು ಅತ್ಯಂತ ಶುಭ. ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಇರ್ತದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಆರೋಗ್ಯದ ಕಡೆ ಗಮನ ವಹಿಸಬೇಕಾಗತ್ತೆ. ಪ್ರಯಾಣದಿಂದ ಅನುಕೂಲತೆಗಳು ಕೊಡ್ತದೆ. ಹಾಗೆ ನಿದ್ರಾಭಂಗ, ಉದರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬರೋದ್ರಿಂದ ಆಹಾರ ಪದ್ಧತಿಯಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ನೀವು ಮಹಾವಿಷ್ಣುವಿನ ದರ್ಶನ, ಗಣಪತಿ ಪ್ರಾರ್ಥನೆ ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕೋದ್ರಿಂದ ಕನ್ಯಾ ರಾಶಿಯವರು ಶುಭ ಫಲವನ್ನು ನೋಡಬಹುದು. ತುಲಾ ರಾಶಿಯವರಿಗೆ ಬಂದಾಗ ಲಾಭದ ನಿರೀಕ್ಷೆ ನೀವು ಇಟ್ಕೋಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅನುಕೂಲತೆಗಳಿರ್ತದೆ. ಕೋರ್ಟ್ ವ್ಯಾಜ್ಯಗಳಲ್ಲಿ ಫಲಾಫಲವನ್ನು ನೀವು ನೋಡ್ಬೋದು. ಮಾನಸಿಕ ನೆಮ್ಮದಿ ಮತ್ತು ದೇವಿಯ ದರ್ಶನದಿಂದ ಹೆಚ್ಚಿನ ಫಲಾಫಲವನ್ನು ನೋಡ್ಬೋದು. ಹಾಗೆ ನವಗ್ರಹ ಪ್ರದಕ್ಷಿಣೆ ಹಾಕಿದಾಗ ನೀವು ಮಾಡುವಂಥ ದೀಪಾರಾಧನೆ ಹೆಚ್ಚಿನ ಫಲವನ್ನು ನೀವು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಅಶಾಂತಿಯ ವಾತಾವರಣ, ಹಾಗೆ ಮಂದಗತಿಯ ಒಂದು ವ್ಯವಹಾರಗಳು, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಲಾಭಾಂಶ ನಿಧಾನವಾಗಿ ಬರೋದ್ರಿಂದ ಯಾವುದೇ ಅತ್ಯಂತ ಒತ್ತಡದ ಹಣಕಾಸಿನ ವ್ಯವಹಾರ ಬೇಡ, ಅಲ್ಪ ಲಾಭ ಇರ್ತದೆ. ಹಾಗೆ ಆರೋಗ್ಯದ ವಿಚಾರ ಅಂತ ಬಂದಾಗ ನೀವು ಎಚ್ಚರ ವಹಿಸೋದು ತುಂಬ ಒಳ್ಳೆಯದು. ಗುರು ಆರಾಧನೆ, ಹನುಮಂತನ ಆರಾಧನೆ, ಹನುಮಂತನ ಪ್ರದಕ್ಷಿಣೆ ಹಾಕುವಂಥದ್ದು ನೀವು ಅತ್ಯಂತ ಶುಭ ಫಲವನ್ನು ನೋಡಬಹುದು. ಧನುಸ್ಸು ರಾಶಿಯವರಿಗೆ ಸಹೋದರ ಕಲಹ ಹಾಗೆ ಅಶಾಂತಿಯ ವಾತಾವರಣ ಇರ್ತದೆ. ಒಂದು ಸ್ವಲ್ಪ ಪ್ರಯಾಣದಿಂದ ಲಾಭ, ವ್ಯಾಪಾರದಲ್ಲಿ ಲಾಭ ಕೂಡ ಇರ್ತದೆ. ಧೈರ್ಯಶಾಲಿ ಒಂದು ಯೋಗ ಫಲ ನಿಮಗೆ ಇರ್ತದೆ ಈ ಒಂದು ಗ್ರಹಣದ ವಿಚಾರ. ಉದ್ಯೋಗದಲ್ಲಿ ಬಡ್ತಿಯನ್ನು ನೀವು ನೋಡ್ಬೋದು. ನವಗ್ರಹ ಪ್ರದಕ್ಷಿಣೆ, ಪಶು ಪಕ್ಷಿಗಳಿಗೆ ಆಹಾರ ಹಾಕೋದು ಮತ್ತು ಅರಳಿ ಮರಕ್ಕೆ ನೀರನ್ನು ಹಾಕೋದ್ರಿಂದ ಹೆಚ್ಚಿನ ಮನಸ್ಸಿಗೆ ಶಾಂತಿಯನ್ನು ನೀವು ನೋಡಬಹುದಾಗುತ್ತೆ. ಮಕರ ರಾಶಿಯವರಿಗೆ ಧನಲಾಭ, ಸಾಧಾರಣ ಒತ್ತಡ ಇರ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು. ವಾದ ವಿವಾದಗಳಲ್ಲಿ ಅಪಜಯ ಆಗ್ತದೆ, ಹಾಗಾಗಿ ವಾದ ವಿವಾದ ಬೇಡ. ಆಲೋಚನೆ, ಕಾರ್ಯಕ್ರಮಕ್ಕೆ ಬರೋದ್ರಿಂದ ಒಂದು ವಿಳಂಬ ಆಗೋ ಸಾಧ್ಯತೆ ಇರ್ತದೆ. ಕುಟುಂಬದಲ್ಲಿ ವಾದ ವಿವಾದ ಮಾಡ್ಕೋಬೇಡಿ. ಹಾಗೆ ಶಾಂತಿಯಿಂದ ಇರೋದು ತುಂಬ ಒಳ್ಳೆಯದು. ನೀವು ಮೆಡಿಟೇಷನ್ ಮಾಡೋದಾಗಿರ್ಬೋದು ಅಥವಾ ದೇವಿಯ ಆರಾಧನೆ ಮಾಡೋದ್ರಿಂದ ದೇವಿಗೆ ಕೊಡುವಂಥ ಫಲಪುಷ್ಪಗಳು ನಿಮಗೆ ಅತ್ಯಂತ ಶುಭ ಫಲವನ್ನು ನೋಡ್ಬೋದು. ಕುಂಭರಾಶಿಯವರಿಗೆ ಮಂದಗತಿಯ ಕೆಲಸ, ಮಾನಸಿಕ ಅಡೆತಡೆ ಹಾಗೆ ಕೋಪದಿಂದ ಬರುವಂಥ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ನೀವು ಎಚ್ಚರ ವಹಿಸೋದು ತುಂಬ ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿ ವಿರಸ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಹಾಗೆ ಒತ್ತಡದ ಒಂದು ವಿಚಾರಗಳ ಬಗ್ಗೆ ನೀವು ಸ್ವಲ್ಪ ದೂರ ಇಡೋದು ಒಳ್ಳೆಯದು. ಶನಿದೇವರ ಶಾಂತಿ, ಹನುಮಂತನ ಆರಾಧನೆ, ನರಸಿಂಹಸ್ವಾಮಿಯ ದರ್ಶನದಿಂದ
ನೀವು ಹೆಚ್ಚಾಗಿ ಫಲ ನೋಡ್ಬೋದು. ಹಾಗೆ ಮುಖ್ಯವಾಗಿ ರಾಹುಕೇತು ಶಾಂತಿಯನ್ನು ಮಾಡಿಸೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗುತ್ತೆ. ಮೀನರಾಶಿಯವರು ವ್ಯಾಪಾರದಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ಕೌಟುಂಬಿಕ ಸೌಖ್ಯ ಹಾಗೆ ಮಂದಗತಿ ಕೆಲಸಗಳು, ಹಣಕಾಸಿನ ನಷ್ಟ ಸಂಭವ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ಅತಿ ಹೆಚ್ಚಿನ ವ್ಯವಹಾರಗಳು ಅಷ್ಟೊಂದು ಒಳ್ಳೆಯದಲ್ಲ. ಉದರ ಸಂಬಂಧಿತ ವಿಚಾರಗಳ ಎಚ್ಚರಿಕೆ ಇರಬೇಕು. ಹಾಗೆ ಮಾಂಸಖಂಡಗಳಾಗಿರ್ಬೋದು, ಮಂಡಿ ನೋವಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರಯಾಣದಲ್ಲಿ ಆಯಾಸ ಇರೋದ್ರಿಂದ ಅತಿ ಹೆಚ್ಚಿನ ಪ್ರಯಾಣ ಒಳ್ಳೆಯದಿಲ್ಲ. ಹನುಮಂತನ ದೇವರಿಗೆ ದೀಪಾರಾಧನೆ ಮಾಡೋದು, ಅಶ್ವತ್ಥ ಪ್ರದಕ್ಷಿಣೆ ಹಾಕೋದ್ರಿಂದ ಮತ್ತು ಹುತ್ತಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗುತ್ತೆ. ಗುರು ಆಶೀರ್ವಾದದಿಂದ ಅನುಕೂಲತೆಗಳು ಹೆಚ್ಚಾಗುತ್ತೆ. ಹಾಗೆ ಎಲ್ಲ ರಾಶಿಯವರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋದ್ರಿಂದ ಈ ಬೇಸಿಗೆ ಶುರುವಾಗೋದ್ರಿಂದ ಪಕ್ಷಿಗಳಿಗೆ ಕೊಡುವಂಥ ನೀರು ನಿಮ್ಮ ರಾಶಿ ಮೇಲೆ ಬೀಳುವಂಥ ಪರಿಣಾಮಗಳಿಂದ ನೀವು ದೂರ ಇಡ್ಬೋದು. ಹಾಗೆ ಹತ್ತಿರದಲ್ಲೇ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಂದರ್ಭ ಬರ್ತಿರೋದ್ರಿಂದ ಯಾವುದೇ ಆತಂಕ ಬೇಡ. ನಿಮಗೆ ಸಿಗುವಂಥ ಗುರು ಅನುಗ್ರಹ ಆಗಿರ್ಬೋದು, ದೇವತಾ ಆರಾಧನೆಗಳಾಗಿರ್ಬೋದು ನಿಮ್ಗೆ ಹೆಚ್ಚಿನ ಫಲವನ್ನು ಕೊಡ್ತದೆ. ಹಾಗೆ ಧೈರ್ಯವಾಗಿ ಪರೀಕ್ಷೆಯನ್ನು ಬರೀರಿ, ಯಾವುದೇ ಗೊಂದಲ ಮಾಡ್ಕೋಬೇಡಿ. ರಾಶಿ ವಿಚಾರವಾಗಿ ಯಾವುದೇ ಗೊಂದಲಗಳಿದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಹಾಗೆ ಗುರುಗಳ ಅನುಗ್ರಹ ತಗೊಳ್ಳಿ. ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ಯಾವುದೇ ಮುಂದಿನ ವಿಚಾರಗಳ ಬಗ್ಗೆ ಚರ್ಚೆ ಮಾಡದೆ ಪರೀಕ್ಷಾ ಸಂದರ್ಭದ ವಿಚಾರವಾಗಿ ಮಾತ್ರ ನೀವು ಚಿಂತೆ ಮಾಡೋದು ಸೂಕ್ತ. ಹಾಗೆ ಎಲ್ಲ ರಾಶಿಯವರಿಗೂ ಶುಭ ಫಲವನ್ನು ಆ ಒಂದು ಮಾಯಕರ ಪ್ರಭು ಅನುಗ್ರಹಿಸಲಿ. ಕಟೀಲು ದುರ್ಗಾ ಪರಮೇಶ್ವರ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ. ಹಾಗೆ ಚಂದ್ರಗ್ರಹಣದ ವಿಚಾರವಾಗಿ ವ್ಯತಿರಿಕ್ತ ಪರಿಣಾಮಗಳು ನಿಮಗೆ 1 ತಿಂಗಳಿಂದ 2 ತಿಂಗಳ ಭಾಗದವರೆಗೂ ಇರೋದ್ರಿಂದ ಯಾವುದೇ ಆತಂಕ ಬೇಡ. ಚಂದ್ರಗ್ರಹಣ ವ್ಯತಿರಿಕ್ತ ಪರಿಣಾಮಗಳು 1 ತಿಂಗಳಿಂದ 2 ತಿಂಗಳ ಭಾಗದವರೆಗೂ ಮಾತ್ರ ಇರ್ತದೆ. ಹಾಗೆ ಮುಂದಿನ ತಿಂಗಳಲ್ಲಿ ಬರುವಂಥ ಯುಗಾದಿಯ ಫಲಾಫಲಗಳು ನಿಮಗೆ ಬದಲಾವಣೆ ಆಗೋದ್ರಿಂದ ಹೆಚ್ಚಿನ ಅನುಕೂಲತೆಗಳು ನೀವು ನೋಡ್ಬೋದು. ವಿಶೇಷವಾಗಿ ಮಿಶ್ರ ಫಲ ಇರೋರು ಹಾಗೆ ಅಶುಭ ಫಲ ಇರುವಂಥವರು ನಾವು ಕೊಡುವಂಥ ಮಂತ್ರವನ್ನು ಒಂದು ಕಾಗದದ ಮೇಲೆ ಬರೆದು ಗ್ರಹಣದ ಸ್ಪರ್ಶ ಕಾಲದಲ್ಲಿ ನಿಮ್ಮ ಹತ್ರ ಇಟ್ಕೊಂಡು, ಹಾಗೆ ಜಪ ಮಾಡೋಕ್ಕೆ ಅನುಕೂಲ ಆಗಿರೋರು ಜಪ ಮಾಡ್ಬೋದು. ಜಪ ಮಾಡೋಕ್ಕಾಗದೇ ಇರುವಂಥವರು ನಿಮ್ಮ ಬಳಿ ಇಟ್ಕೊಂಡು ಗ್ರಹಣದ ಮೋಕ್ಷಕಾಲ ನಂತರ ಸ್ನಾನಾದಿಗಳನ್ನು ಮಾಡಿಕೊಂಡು ಶುದ್ಧಿಯಾದ ನಂತರ ನಿಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಲ್ಲಿ ಅರ್ಚಕರ ಬಳಿ ದಕ್ಷಿಣೆ ಮತ್ತು ತಾಂಬೂಲ ಸಹಿತ ಆ ಕಾಗದವನ್ನು ದಾನ ಮಾಡಿ ಆಶೀರ್ವಾದ ಪಡೆದು ಬರುವಂಥದ್ದು ಅತ್ಯಂತ ಶುಭವನ್ನು ಕೊಡುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.